ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತಿನ ಪ್ಲೇಸ್ ಬಂದು ದಾವಣಗೆರೆ ಹತ್ರ ಇರುವ ಶಾಮ್ನೂರಿನ ದೇವಸ್ಥಾನಗಳನ್ನ ತೋರಿಸ್ತಾ ಇದ್ದೀನಿ. ಯಾವ್ಯಾವುದು ಅಂದರೆ ತುಂಬ ಫೇಮಸ್ ಆಗಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬಾ ಫೇಮಸ್ಸು, ತುಂಬಾ ಚೆನ್ನಾಗಿದೆ. ಏನಕ್ಕೆ ಫೇಮಸ್ ಅಂತ ಹೇಳ್ತೇನೆ, ಫಸ್ಟ್ ಕೇಳಿಸ್ಕೊಳ್ಳಿ. ಏನಕ್ಕಪ್ಪ ಅಂದರೆ ನಾವು ಏನೇ ವರಗಳನ್ನ ಬೇಡ್ಕೊಂಡ್ರು ಆ ಕೆಲಸ ಆಗುತ್ತೆ ಅಂದರೆ ಹೂವಿನ ಪ್ರಸಾದ ಕೊಡುತ್ತೆ. ಸೊ ಇದನ್ನು ನೆನ್ಪಿಟ್ಕೋಬೇಕು. ನಾವು ಏನೇ ಕೇಳೋದಿದ್ರು ನೀವು ಶನಿವಾರ ಹೋಗಿ ಗಮನಿಸಿದ್ರೆ ಅಲ್ಲಿ ದೇವರ ಮುಂದೆ ಕೂತಿರ್ತಾರೆ. ಏನಕ್ಕೆ ಅಂದರೆ ನಾವು ಹಿಂಗೆ ಕೇಳ್ತಾ ಇದ್ದೀವಿ ಪ್ರಶ್ನೆ, ಹೂವು ಕೊಡುತ್ತೋ ಇಲ್ಲೋ ಅಂತ ಕೂತು ಕೇಳ್ತಾ ಇದ್ದೀವಿ ಅಂತಾರೆ. ಸೊ ನಾನಿದು ಸುಮಾರು ಸಲ ನೋಡಿದ್ದೀನಿ. ನೀವು ಯಾರು ಹೊಸಬದಾಗಿ ಹೋಗ್ತಾ ಇದ್ದರೆ ಇದನ್ನು ಗಮನಿಸಬಹುದು. ಸೊ ಅದಕ್ಕಾಗಿ ಶಾಮ್ನೂರು ದೇವಸ್ಥಾನ ತುಂಬಾ ಫೇಮಸ್ಸು, ತುಂಬ ಪವರ್ಫುಲ್ ಆಗಿರುವಂಥದ್ದು. ಅದಾದ ನಂತರ ಅದು ಎದುರುಗಡೆನೇ ಇರುವ ಈಶ್ವರ ದೇವಸ್ಥಾನ, ಅಲ್ಲೇ ಪಕ್ಕದಲ್ಲಿರುವಂತಹ ಶ್ರೀರಾಮ ದೇವಸ್ಥಾನ. ಈ ಮೂರನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆ ಇನ್ನೊಂದಷ್ಟು ವೈಶಿಷ್ಟ್ಯತೆಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ಪ್ರಮುಖವಾಗಿ ಯಾವುದು ಅಂದರೆ ದೀಪದ ಬಗ್ಗೆ ಹೇಳಬೇಕು ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಫಸ್ಟ್ ಇನ್ನೊಂದೇನಪ್ಪ ಅಂದರೆ, ಫಸ್ಟ್ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಬಿಡೋಣ. ದೇವರಿಗೆ ಎಳ್ಬತ್ತಿ ಹಚ್ಚುತ್ತಾರೆ, ಕರಿ ಎಳ್ಳು ಮತ್ತು ಕರಿ ಬಟ್ಟೆದು. ಇದನ್ನು ಶನೇಶ್ವರಂಗೂ ಹಚ್ಚುತ್ತಾರೆ, ಆಂಜನೇಯಂಗೂ ಹಚ್ಚುತ್ತಾರೆ. ಈ ಎಳ್ಬತ್ತಿ ಹಚ್ಚೋದು ಭಾಳ ಒಳ್ಳೆಯದು. ಆ ಎಳ್ಳನ್ನು ಹಚ್ಚಿದಷ್ಟು ನಮ್ಮ ಕಷ್ಟಗಳೆಲ್ಲ ಹೋಗಿ ಆದಷ್ಟು ನಮ್ಮ ಜೀವನ ಚೆನ್ನಾಗಾಗುತ್ತೆ, ಉತ್ತಮವಾಗುತ್ತೆ, ಸರಾಗವಾಗಿ ನಡೆಯುತ್ತೆ ಅಂತ ಪ್ರಾರ್ಥಿಸ್ತಾ ದೇವರಿಗೆ ಹಚ್ಚುತ್ತಾರೆ, ಆಂಜನೇಯ ಮತ್ತು ಶನಿ ದೇವರಿಗೆ. ಸೊ ಅದಾಯಿತು. ಅದಾದ ನಂತರ ಬತ್ತಿ ಹಚ್ಚುತ್ತಾರೆ. ಹತ್ತಿಯ ಬತ್ತಿ 2 ಹಚ್ಬೋದು, 5 ಹಚ್ಬೋದು, ಈ ಥರ ಹಚ್ಚುತ್ತಾರೆ. ಇದೆಲ್ಲ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ. ಇನ್ನೊಂದೇನಪ್ಪ ಅಂದರೆ, ಈ ದೀಪ ಹಚ್ಚಬೇಕಾದ್ರೆ ಕೆಲವು ಮಂತ್ರಗಳನ್ನ ಹೇಳಬೇಕು. ಯಾವುದಾದ್ರೂ ಒಂದಾದರೂ ಹೇಳಬೇಕು ಅಂತಾರೆ. ನಾನು ಅದರಲ್ಲಿ ಕೆಲವು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಂ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ದೀಪಂ ಜ್ಯೋತಿರ್ಪರಬ್ರಹ್ಮ ದೀಪಂ ಜ್ಯೋತಿರ್ಜನಾರ್ದನ ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ. ಈ ದೀಪದ ಪ್ರಾಮುಖ್ಯತೆ ಭಾಳ ಇದೆ, ಒಂದು ವಿಡಿಯೋದಲ್ಲಿ ಮುಗ್ಸೋಕ್ಕಾಗಲ್ಲ, ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಅದರಲ್ಲಿ ನಾನು ಕೆಲವು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ್ಯಾವುದು ಅಂದರೆ, ಈ ದೀಪ ಅಂದ್ರೇ ಪ್ರಾಮುಖ್ಯತೆ ತುಂಬ ಇದೆ. ಯಾಕೆ ಅಂದರೆ, ನಾವು ಯಾವುದೇ ಪೂಜೆ ಮಾಡಲಿ, ಯಾವುದೇ ಚಿಕ್ಕ ಫೋಟೋ ಮುಂದೆ ಆಗಲಿ ದೀಪ ಹಚ್ಚಿನೇ ಮಿಕ್ಕಿದ ಕೆಲಸ ಮಾಡೋದು. ಹಂಗಾಗಿ ದೀಪನ ಅಗ್ನಿ ದೇವರು ಅಂತಲೂ ಅಂತಾರೆ. ಸೊ ಹೀಗಾಗಿ ತುಂಬ ಇದೆ. ದೀಪ ಒಂದು ಹಚ್ಚಿದ್ರೆ ಸಾಕು, ಎಷ್ಟೋ ನಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಅಂತಾರೆ. ಉಪ್ಪಿನ ದೀಪ ಹಚ್ಚಿ ಅಂತಾರೆ, ಆಮೇಲೆ ನಿಂಬೆಹಣ್ಣು ದೀಪ ಹಚ್ಚಿ ಅಂತಾರೆ, ಕುಂಬಳಕಾಯಿ ದೀಪ ಹಚ್ಚಿ ಅಂತಾರೆ. ಈ ಥರ ಇನ್ನೂ ದೀಪವಾಗಿ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ. ಹಾಗಾಗಿ ದೀಪ ಪ್ರಾಮುಖ್ಯತೆ ತುಂಬ ಇದೆ. ಇನ್ನೊಂದೇನಪ್ಪ ಅಂದರೆ, ಈ ದೀಪ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಈ ದೀಪವನ್ನು ಅಗ್ನಿ ಅಂತಲೂ ಅಂತಾರೆ. ಹಂಗಾಗಿ ಆರೋಗ್ಯ ಮತ್ತು ಯಾವುದಾದ್ರೂ ಒಳ್ಳೆ ಕೆಲಸಗಳಾಗೋದಿದ್ರೆ ಬೇಗ ಆಗೋದು, ಈ ಥರ ಧನ ಸಮೃದ್ಧಿ ಎಲ್ಲದೂ ಆಗುತ್ತೆ. ಮತ್ತು ಈಗ ಏಕಾಗ್ರತೆಯಿಂದ ಕೂತು ಹಚ್ಚೋದ್ರಿಂದ, ಅಂದರೆ ದೀಪ ಹಚ್ಚೋದ್ರಿಂದ, ಆಮೇಲೆ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಸೊ ಇದೆಲ್ಲ ನಿಮಗೆ ಗೊತ್ತಿರೋದೆ. ಹಾಗಾಗಿ ಎಲ್ಲವನ್ನು ಪಾಲನೆ ಮಾಡಿದಷ್ಟು ನಮ್ಮ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಓಕೆನಾ? ಮತ್ತು ಇನ್ನೊಂದು ಏನಪ್ಪ ಅಂದರೆ, ಎಷ್ಟೊಂದು ಸ್ತೋತ್ರಗಳಿದ್ದಾವೆ ದೀಪದ ಬಗ್ಗೆ. ನಮಗೆ ಯಾವುದು ಚಿಕ್ಕ ಪುಟ್ಟದ್ದು ಅನಿಸುತ್ತೋ ಅದನ್ನು ಕಲ್ತ್ಕೋಬೋದು, ಯಾವ್ದು ಈಸಿ ಅನಿಸುತ್ತೋ ಅದನ್ನು ಕಲ್ತ್ಕೋಬೋದು. ಆ ಕಲ್ತ್ಕೊಂಡು ಹೇಳಿದಷ್ಟು ಇನ್ನೂ ಒಳ್ಳೆಯದೇ. ಸೊ ಇನ್ನೊಂದಷ್ಟು ವಿಚಾರಗಳೇನಪ್ಪ ಅಂದರೆ, ನಾವು ದೀಪ ಹಚ್ಚಕ್ಕೆ ಹೋದಾಗ ಇದು ಗಾಳಿ ತುಂಬ ಇರೋದ್ರಿಂದ ಬೆಂಕಿಪಟ್ಟಣದಿಂದ ಎಷ್ಟೇ ಹಚ್ಚಿದ್ರೂ ಆರೋಗುತ್ತೆ. ಆಗೊಬ್ಬರು ಒಂದು ಸೊಲ್ಯೂಷನ್ ಕೊಟ್ಟರು, ತುಂಬ ಇಷ್ಟ ಆಯಿತು. ಅದನ್ನು ದಯಮಾಡಿ ಯಾರೂ ಸ್ಕಿಪ್ ಮಾಡದೆ ಕೇಳಿ. ಏನಪ್ಪ ಅಂದರೆ, ಊದ್ಕಡ್ಡಿನ ಎಣ್ಣೆಲಿ ನೆನೆಸ್ಬೇಕು. ಒಂದು ಸ್ವಲ್ಪ ಎಣ್ಣೆಲಿ ನೆನೆಸಿದ್ರೆ ಎಣ್ಣೆಲಿ ಹೀರ್ಕೊಂಡ್ಬಿಡುತ್ತೆ. ಅವಾಗ ಏನು ಮಾಡಬೇಕು, ಆಗ ಊದ್ಬತ್ತಿನ ಹಚ್ಕೋಬೇಕು. ಆವಾಗ ಆರೋದಿಲ್ಲ ಊದ್ಬತ್ತಿ. ಸೊ ಈಗ ನೋಡ್ರಿ, ನಾನು ಊದ್ಬತ್ತಿಲೇ ಹಚ್ಚೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಡಿಲಂತೂ ಅವ್ರ ಸೊಲ್ಯೂಷನ್ ತುಂಬ ಚೆನ್ನಾಗಿ ಹೇಳಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಅಂದರೆ ಇಷ್ಟ ಆಯಿತು ಅಂದರೆ ಯೂಸ್ಫುಲ್ ಇದೆ. ಯೂಸ್ಫುಲ್ ಟಿಪ್ನ ಯಾರೇ ಕೊಟ್ಟರು ಧಾರಾಳವಾಗಿ ಸ್ವೀಕರಿಸ್ಬೋದು ನೀವು. ಸೊ ನೋಡಿರಿ ಎಷ್ಟು ಈಸಿಯಾಗಿ ಅಂದರೆ, ಒಂದೊಂದೇ ಉದ್ದಿನ ಕಡ್ಡಿಲಿ ಹಚ್ಬೋದಿತ್ತು, ನಾನು 2 ತೊಗೊಬಿಟ್ಟೆ. ಸೊ ನೀವು ಒಂದು ಬೇಕಾದರೂ ಊದ್ಗಡ್ಡಿನ
ಎಣ್ಣೆಲಿ ಅದ್ದಿ ನಂತರ ಹಚ್ಚಿದ್ರೆ ಅದು ಊದ್ಗಡ್ಡಿ ಆರೋದಿಲ್ಲ. ಸೊ ಉರಿತಾನೆ ಇರುತ್ತೆ. ಅದರಿಂದ ಆರಾಮಾಗಿ ನೀವು ದೀಪಗಳು ಹಚ್ಕೊಂಡು ಬರ್ಬೋದು. ಸೊ ಇನ್ನೊಂದೇನಪ್ಪ ಅಂದರೆ ಒಬ್ಬೊಬ್ಬರು 2 ಬತ್ತಿ ಹಚ್ಚಿದ್ದಾರೆ, ಒಬ್ಬೊಬ್ಬರು 5 ಬತ್ತಿ ಹಚ್ಚಿದ್ದಾರೆ. ಅವ್ರವ್ರ ಅನುಕೂಲಗಳು, ಅವ್ರವ್ರ ಇಷ್ಟಗಳು. ಸೊ ಯಾವುದೇ ಆಗಲಿ, ನಿಮಗೆ 2 ಬೇಕೋ 2 ಹಚ್ಚಿ, 5 ಬೇಕೋ 5 ಹಚ್ಚಿ. ಆಮೇಲೆ 21 ಹಚ್ಚುತ್ತಾರೆ, 11 ಹಚ್ಚುತ್ತಾರೆ ದೀಪಗಳನ್ನ ದೇವಸ್ಥಾನದ ಹತ್ರ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು. ಸೊ ಅದು ಎಲ್ಲ ನಿಮಗೆ ಬಿಟ್ಟಿದ್ದು. ಬಟ್ ದೀಪ ಹಚ್ಚೋದ್ರಿಂದ ಮನಸ್ಸಿಗೂ ಒಳ್ಳೆಯದಾಗುತ್ತೆ, ಮನೆಗೂ ಒಳ್ಳೆಯದಾಗುತ್ತೆ, ನಿಮ್ಮೆಲ್ಲ ಕಷ್ಟಗಳು ಕಳೆಯುತ್ತೆ ಅನ್ನೋದಂತೂ ನಾನು ನಿಮಗೆ ಹೇಳಬಲ್ಲೆ. ಸೊ ಇಷ್ಟೊತ್ತು ನನ್ನ ಮಾತುಗಳನ್ನ ಕೇಳಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು